ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಸದ್ಯಕ್ಕೆ ಈ ಪ್ರಸ್ತಾಪನೆ ಅನವಶ್ಯಕ ಅಂತ ಅವ್ರು ಹೇಳ್ತಾ ಇರೋದು. ಮುಂದಿನ 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ, ಅಂದರೆ ಟೋಟಲ್ 5 ವರ್ಷ, ಮುಂದಿನ 5 ವರ್ಷ ಅಲ್ಲ, ಟೋಟಲ್ 5 ವರ್ಷ, 5 ವರ್ಷದವರೆಗೂ ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅಂದರೆ ಈಗ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯೇ ಅನವಶ್ಯಕ ಅಂತ ಸತೀಶ್ ಜಾರಕಿಹೊಳಿ ಅವರ ಮಾತು. ಹೋಗಬಹುದು. ಈಗಾಗಲೇ ಅವ್ರು ಮೀಟಿಂಗ್ ಮಾಡಿದ್ದಾರೆ. ನಮಗೂ ಶಾಸಕ ಸಚಿವ ಸ್ಥಾನ ಕೊಡಬೇಕಂತ. ಅದು ಅವರು ಸ್ವತಂತ್ರರು ಹೋಗಲಿಕ್ಕೆ ಭೇಟಿಯಾಗಲಿಕ್ಕೆ. ನೋಡೋಣ, ಹೋಗಿ ಬಂದಾಗ ಏನೇನು ಮಾತುಕತೆ ಚೆಕ್ ನೋಡೋಣ. ಸರ್, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ತಾವು ನಿನ್ನೆ ಕೂಡ ಮಾತಾಡಿದ್ದೀರಿ ಸರ್, ಯಾವಾಗ ಆಗುತ್ತೆ ಅನ್ನೋದು? ಬೇಗ ಆಗಬೇಕಂತ ಎಲ್ಲರದ್ದು ಆಸೆ ಇದೆ, ಆದಷ್ಟು ಬೇಗ ಆಗಬೇಕು. ಯಾಕೆ ಹೊಸವರು ಕೂಡ ವೇಟಿಂಗ್ನಲ್ಲಿದ್ದಾರೆ. ಸೊ ಬೇಗ ಹೈಕಮಾಂಡ್ ಅವ್ರು ನಿರ್ಧಾರ ಮಾಡಬೇಕಂತ ನಿನ್ನೆ ಹೇಳಿದ್ದು, ಇವತ್ತು ಕೂಡ ಅದನ್ನು ಹೇಳ್ತಾರೆ. ಸರ್, ಇನ್ನೊಂದು ಸರ್, ಸಿಎಂ ಬದಲಾವಣೆ ವಿಚಾರ ಸರ್, ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಮುಖ್ಯಮಂತ್ರಿಯಾಗಿ ಹೇಳಿದ್ದಾರೆ ಸರ್. ತಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಚರ್ಚೆ ಇಲ್ಲವೇ ಇಲ್ಲ. ಅವ್ರು ಇದ್ದಾರೆ ಅಂತ ನಾವು ಹೇಳಿದ್ದೀವಿ. ಅದ್ರ ಬಗ್ಗೆ ಈಗ ಚರ್ಚೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಅಂತ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಸರ್ 5 ವರ್ಷ? ಖಂಡಿತ ಮುಂದುವರಿತಾರೆ. ಅವರು ಹೇಳಿದಾರೆ, ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳೋವರೆಗೆ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಮಾತ್ರ ಸೀಮಿತ.